ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಸೂಪರ್ ಆಗಿದ್ದೀನಿ. ಲಾಸ್ಟ್ ವಿಡಿಯೋ ಅಲ್ಲಿ ಚೆನ್ನೈ ಟ್ರಿಪ್ ಬಗ್ಗೆ ಒಂದು ಬ್ಲಾಗ್ ಮಾಡಿದೆ. ಹೋಪ್ ಎಲ್ಲ ನೋಡಿರ್ತೀರಾ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಪ್ಲೀಸ್ ಅದನ್ನು ಚೆಕ್ ಮಾಡಿ ಆ ವಿಡಿಯೋ ಸಹ. ಇವತ್ತಿನ ಪಯಣ ಎಲ್ಲಿಗೆ ಅಂತ ಕೇಳ್ತಿದ್ದೀರಾ? ಚೆನ್ನೈಯಿಂದ ಸೀದಾ ಮಹಾಬಲಿಪುರಂಗೆ ಇವತ್ತಿನ ಪಯಣ. ಸೊ ನಾನು ಹೇಗ್ ರೀಚ್ ಆದೆ ಅಂತ ಈ ವಿಡಿಯೋ ಅಲ್ಲಿ ತೋರಿಸ್ತೀನಿ ಬನ್ನಿ. ಸೊ ಪ್ಲಾನ್ ಪ್ರಕಾರ ಲಿಟಲ್ ಮೌಂಟ್ ಅನ್ನುವಂಥ ಒಂದು ಮೆಟ್ರೋ ಸ್ಟೇಷನ್ ಸ್ಟಾಪಿಂದ ECR ರೋಡ್ ಕನೆಕ್ಟ್ ಆಗೋ ರೂಟಲ್ಲಿ ತುಂಬ AC ಬಸ್ಸಸ್ ಅವೈಲೇಬಲ್ ಇದೆ. ಮಹಾಬಲಿ ಇದೆ ಅಂತ ಕೆಲವೊಂದು ಯೂಟ್ಯೂಬ್ ವಿಡಿಯೋಸ್ ನೋಡಿದ್ದೆ. ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದೆ ನಾನು ಅದೇ ಸ್ಟೇಷನಲ್ಲಿ. ಆಮೇಲೆ ಗೊತ್ತಾಯ್ತು ಅಲ್ಲಿ AC ಬಸ್ಸಸ್ಸೇ ಸ್ಟಾಪ್ ಕೊಡಲ್ಲ ಅಂತ. ಸೊ ಅಲ್ಲಿನವ್ರು ಹೇಳಿದ ಪ್ರಕಾರ ಇನ್ನೊಂದು ಸ್ಟಾಪ್ ತಿರುವನ್ಮಿಯೂರ್, ದೇವರನ್ನ ನನಗೆ ಅದು ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ, ಅಲ್ಲಿಗೆ ಹೋಗಿ ಅಲ್ಲಿಂದ ಪಾಂಡಿಚೇರಿಗೆ ಕನೆಕ್ಟ್ ಆಗುವಂಥ ಬಸ್ಸಸ್ನ ನಾನು ಕ್ಯಾಚ್ ಮಾಡಬೇಕು. ಅದೆಲ್ಲ ಮಹಾಬಲಿಗೆ ಸ್ಟಾಪ್ ಸಿಗುತ್ತೆ. ಟಿಕೆಟ್ ಫೇರ್ ಏನೋ ಫ್ರೀ ಇತ್ತು, ಬಟ್ ಬಜೆಟ್ ಫ್ರೆಂಡ್ಲಿ ಮನೆ ಹಾಳಾಗೋಗಲಿ ದಯವಿಟ್ಟು ಮುಂಚೆನೇ AC ಬಸ್ನ ಬುಕ್ ಮಾಡ್ಕೊಳ್ಳಿ. ಇಲ್ಲ ಕ್ಯಾಬ್ ಫೆಸಿಲಿಟಿ ಸಹ ಇದೆ ಚೆನ್ನೈಯಿಂದ. ಮಿನಿಮಮ್ 3,000-4,000 ತಗೊಳ್ತಾರೆ. ಆದರೆ ಈ ಥರ ದುಸ್ಸಾಹಸಕ್ಕೆಲ್ಲ ಕೈ ಹಾಕಕ್ಕಂತ ಹೋಗ್ಬೇಡಿ ಯಾರು. ಸ್ಪೆಷಲಿ ಲಗೇಜಸ್ ಇದ್ದು ಬಿಸಿಲು ಆಗಲ್ಲ ಅಂತ ಅಂದರೆ, ಚೆನ್ನೈ ಬಿಸಿಲು ಇದೆಯಲ್ಲ, ಅದರಲ್ಲೂ ಮಧ್ಯಾಹ್ನ ಲಿಟ್ರಲಿ ಮೆಲ್ಟ್ ಆಗೋಗ್ಬಿಡ್ತೀವಿ ನಾವು. ಆ ಬಸ್ಸಿಗೆ ವೆಯ್ಟ್ ಮಾಡೋದಾಗಿರಲಿ, ಆ ಹೀಟಲ್ಲಿ ಆ ಟೆಂಪರ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು, BP ಆಗೇ ರೈಸ್ ಆಗಿಬಿಡುತ್ತೆ. ಸೊ ನಾನಂತೂ ಯಾರಿಗೂ ರೆಕಮೆಂಡ್ ಮಾಡಲಿಕ್ಕೆ ಹೋಗೋದಿಲ್ಲ. ಮುಂಚೆನೇ AC ಬುಕ್ ಮಾಡ್ಕೊಳ್ಳಿ. ಅಲ್ಲಿ ತುಂಬ ಕೆಲವೊಂದು ಯೂಟ್ಯೂಬ್ ವೀಡಿಯೋಸಲ್ಲಿ ಹೇಳಿದ್ದಾರೆ AC ಬಸ್ಸಸ್ ಅವೈಲೇಬಲ್ ಇರುತ್ತೆ ಬಸ್ ಸ್ಟಾಪಲ್ಲಿ ಎನಿ ಟೈಮ್ ಅಂತ. ನೋ, ಎನಿ ಟೈಮ್ ಇರೋದಿಲ್ಲ. ಅಕಸ್ಮಾತ್ ವೆಯ್ಟ್ ಮಾಡಿ ಸಿಕ್ಕಿದ್ರು ಬಸ್ಸಸ್ಸು ಸೀಟ್ ಸಿಗೋದಿಲ್ಲ. ಬಿಕಾಸ್ ಆನ್ಲೈನಲ್ಲಿ ಮುಂಚೆನೇ ಬುಕ್ ಮಾಡ್ಕೊಂಡ್ಬೇಕಾಗುತ್ತೆ. ಸೊ ಯಾಕೆ ಹೇಳ್ತೀರಾ ನನ್ನ ಕತೆ? ಏನೋ ಬರೋ ಮುಕ್ಕೋಟಿ ದೇವತೆಗಳ ದರ್ಶನ ಆಯಿತು ನನಗೆ ಆ ಬಸ್ಸಲ್ಲಿ ಆ ಬಿಸಿಲಿಗೆ. ಫೈನಲಿ ರೆಸಾರ್ಟಿಗೆ ರೀಚ್ ಆದೆ. ಆ ರೆಸಾರ್ಟ್ ಗೇಟಿಂದ ರಿಸೆಪ್ಷನ್ ಏರಿಯಾಗೆ 1 to 1.5 ಕಿಲೋಮೀಟ್ರ್ ಮತ್ತೆ ನಡಿಬೇಕಿತ್ತು. ಆ ಬ್ಯಾಗೆಲ್ಲ ಇಟ್ಕೊಂಡು ನಡ್ಕೊಂಡು ಬಂದೆ ಹಂಗೋ ಹಿಂಗೋ. ಈ ಪ್ರಾಣಿ ಪಕ್ಷಿ ಸ್ವಲ್ಪ ನೆರಳಾದರೂ ಇತ್ತು ಅಲ್ಲಿ. ಅದಕ್ಕೆ ಇಲ್ಲಿನ ಕತೆ ಹೇಗಿತ್ತು ಅಂತ ನೀವೇ ನೋಡಿ ವಿಡಿಯೋ ಅಲ್ಲಿ ಮುಂದೆ. ಫೈನಲಿ ರೆಸಾರ್ಟ್ ರೀಚ್ ಆದೆ. ದಿಸ್ ಬಸ್ಸಲ್ಲಿ ಬಂದಿದ್ದಂತೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಂದು. ನೋಡ್ತಿದ್ರೆ ಸ್ವಲ್ಪ ಸಮಾಧಾನ ಆಗ್ತಿದೆ. ಆಬ್ವಿಯಸ್ಲಿ ನಾನು ಮಾತಾಡೋ ಪರಿಸ್ಥಿತಿ ಇಲ್ಲ ಅಂತೂ ಇಲ್ಲ. ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ರೂಮ್ ಕೀ ಕೊಡ್ತಿದ್ದಾರೆ ನಾನು 2 ಮಿನಿಟ್ಸಲ್ಲಿ. ರೂಮ್ ಚೆಕಿಂಗ್ ಆಗಿ ಫ್ರೆಶ್ ಅಪ್ ಆಗಿ ಫಸ್ಟ್ ಕೆಲಸ ಮಾಡಿದೆ ಪೂಲ್ ಬರೋದು. ಲಕ್ಕಿಲಿ ನಾನು ರೆಸಾರ್ಟ್ನ ಪ್ರಿಯಾರ್ ಬುಕ್ ಮಾಡಿದ್ದೆ. ಡೀಟೇಲ್ಸ್ ತಗೊಂಡು ರೂಮ್ ಅಲೋಕೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರು, ಬಟ್ ಇಟ್ಸ್ ಓಕೆ. ಸೇಫಾಗೇನೋ ರೀಚ್ ಆದೆ ನಾನು, ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ನೀವೇ ಕೇಳಿದಾಗೆ ತುಂಬ ಎಕ್ಸಾಸ್ಟಿಂಗ್ ಆಗಿತ್ತು. ತುಂಬ ಅಂದರೆ ತುಂಬ ಟಯರ್ಡ್ ಫೀಲ್ ಆಗ್ತಿತ್ತು. ಲೈಕ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬಟ್ ಟ್ರಿಪ್ಪಿಗೆ ಬರೋಕ್ಕೆ ಮುಂಚೆ ನಾನು ಕೆಲವೊಂದು ರಿಸರ್ಚ್ ಮಾಡಿದ್ದೆ. ತುಂಬ ಯೂಟ್ಯೂಬ್ ವೀಡಿಯೋಸ್ ನೋಡಿದ್ದೆ, ಗೂಗಲ್ ಮ್ಯಾಪ್ಸಲ್ಲಿ ಡಿಸ್ಟೆನ್ಸ್ ಚೆಕ್ ಮಾಡಿದ್ದೆ, ಪ್ರೈಸಸ್ ಬಗ್ಗೆ ಎನ್ಕ್ವೈರ್ ಮಾಡಿದ್ದೆ. ಏನೇ ಮಾಡಿದರೂ ಕೆಲವೊಂದು ಸತಿ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಗೊತ್ತೋ ಗೊತ್ತಿಲ್ಲದಿರೋ ನಾನು ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡಿರ್ತೀನಿ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿರ್ಬೋದು, ಬಟ್ ಜರ್ನಿ ಈಗಷ್ಟೇ ಶುರು ಆಗಿದೆ. ಮಹಾಬಲಿಪುರಮಲ್ಲಿ ತುಂಬ ಬ್ಯೂಟಿಫುಲ್ ಪ್ಲೇಸಸ್ನ ನಾನು ಕವರ್ ಮಾಡಿದ್ದೀನಿ. ಡೋಂಟ್ ಮಿಸ್ ಟು ವಾಚ್ ಮೈ ನೆಕ್ಸ್ಟ್ ವಿಡಿಯೋ.
ಆದಷ್ಟು ಬೇಗ ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಅಲ್ಲಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ತೀರಿ. ಟೇಕ್ ಕೇರ್ ಎವ್ರಿಬಡಿ. ಬಾಯ್.